ಕಾರಲ್ಲಿ ಹೋಗುವಂಥ ಸಂದರ್ಭದಲ್ಲಿ ತಾಯಿ ಮತ್ತು ಮಗ ಫ್ರಂಟಲ್ಲಿ ಕೂತ್ಕೋತೀರ. ಆದರೆ ಮದುವೆ ಆದಮೇಲೆ ತಾಯಿನ ಹಿಂದೆಗಡೆ ಹಾಕಿ ಹೆಂಡತಿನ ಪಕ್ಕದಲ್ಲಿ ಕೂರಿಸ್ಕೋತೀರ. ಇಲ್ಲೇ ಗೊತ್ತಾಗುತ್ತೆ ನೀವು ತಾಯಿನ ಯಾವ ಸ್ಥಾನದಲ್ಲಿ ಇಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಹೆಂಡತಿಗೆ ಸ್ಥಾನನ ಕೊಡಿ. ಹೆಂಡತಿನೂ ಕೂಡ ನಿಮಗೆ ತಾಯಿಯಷ್ಟೇ ಇರ್ಬೋದು, ಆದರೆ ತಾಯಿಯನ್ನು ತಾತ್ಸಾರ ಮಾಡಬೇಡಿ. ಅದಕ್ಕೆ ವಯಸ್ಸಾಗಿರುವಂತಹ ಹೃದಯ ತಪ್ಪು ಮಾಡುತ್ತೆ. ಮಗು ವಯಸ್ಸಾಗ್ತಾ ಆಗ್ತಾ ತಾಯಿ ಒಂದು ವಯಸ್ಸಾದಮೇಲೆ ಎಲ್ಲರೂ ಕೂಡ ಮಕ್ಕಳಾಗ್ತಾರೆ. ಆದರೆ ಅಂತಹ ತಾಯಿಗೆ ದಯವಿಟ್ಟು ಗೌರವವನ್ನು ನೀಡಿ. ತಾಯಿಯನ್ನು ದಯವಿಟ್ಟು ದೂರ ಆಗಬೇಡಿ, ವೃದ್ಧಾಶ್ರಮಕ್ಕೆ ತಳ್ಳಬೇಡಿ. ಅವ್ರನ್ನ ಆದಷ್ಟು ಬಡತನ ಇರಲಿ, ಸಿರಿತನ ಇರಲಿ, ಏನು ಹೊತ್ಕೊಂಡು ಹೋಗ್ತೀವ್ರಿ ನಾವು? ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ. ಇವತ್ತು ನಾನು ನೋಡಿದೆ, ಕೆಲವು ಕಡೆ ತುಂಬ ಸಂಭ್ರಮದಿಂದ ಮದುವೆ ಆಚರಿಸ್ಕೋತಿದ್ದಾರೆ, ಬರ್ತಡೇ ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದು ಮಾಡ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ದುಃಖ. ಒಂದು 3 ಹೆಣ್ಮಕ್ಳು ಅಲ್ಲಿ ಸಮುದ್ರದಲ್ಲಿ ನೀರಿನಲ್ಲಿ ಮುಳುಗೋಗಿರೋದನ್ನ ನೋಡ್ತಾ ಇದ್ದೀನಿ. ಎಷ್ಟು ನಮ್ಮಲ್ಲಿ ವಿಚಿತ್ರವಾದಂತಹ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅಂದರೆ, ಸಂತೋಷವಾಗಿರೋಣ, ಆದರೆ ಇರೋವರೆಗೂ ಕೂಡ ಇರೋ ಅಂಥವ್ರನ್ನ ಸಂತೋಷದಿಂದ ನಾವು ನೋಡ್ಕೊಳ್ಳೋಣ. ಇಷ್ಟೇ ರೀ ಜೀವನದಲ್ಲಿ ಬೇರೆ ಏನೂ ಇರೋದಿಲ್ಲ. ಜೀವನ ಅನ್ನೋದು ಕೇವಲ ಕ್ಷಣಿಕ ಮಾತ್ರ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ದಯವಿಟ್ಟು ತಾಯಿಯನ್ನು ಯಾರೂ ಕೂಡ ಬೇರೆ ಮಾಡೋದಕ್ಕೆ ಹೋಗಬೇಡಿ. ತಾಯಿಯನ್ನು ತುಂಬ ಪ್ರೀತಿಸಿ. ತಂದೆಗಿಂತಲೂ ಕೂಡ ತಾಯಿ ಒಂದು ಗ್ರೇಟ್. ತಂದೆ ಬೇಕಾದರೆ ತಾಯಿ ತೀರೋದಂಥ ಸಂದರ್ಭದಲ್ಲಿ ಎದೆ ಎತ್ತರಕ್ಕೆ ಬೆಳೆದಿರೋ ಮಕ್ಕಳಿಟ್ಕೊಂಡು ಇನ್ನೊಂದು ಮದುವೆ ಆಗಿರೋ ಅಂಥ ಉದಾಹರಣೆಗಳನ್ನು ನೋಡ್ತಾ ಇದ್ದೀವಿ. ಆದರೆ ತಾಯಿಯಲ್ಲೂ ನಡೀತಾ ಇದೆ. ಇವತ್ತು ಒಂದು 20% ನಡೀತಾ ಇರ್ಬೋದು. ಆದರೆ ನಿಜವಾದಂತಹ ಎಷ್ಟೋ ತಾಯಂದಿರು ತನ್ನ ಮಕ್ಕಳಿಗೆ